ನೆನ್ನೆ ಆ ಥರ ಒಂದು ಹೆಮ್ಮೆ ಕೆಲಸ ಮಾಡಿರೋದು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. 9 ಉಗ್ರಗಾಮಿಗಳ ಇದು ಏನೋ ಬೇಸ್ನ ಚಿಂದಿ ಚಿತ್ರಾನ್ನ ಮಾಡಿರೋದು ಇಂಡಿಯನ್ ಆರ್ಮಿ ಹಾಗೂ ಇಂಡಿಯನ್ ಏರ್ ಫೋರ್ಸ್ ಅವರ ಜಾಯಿಂಟ್ ಎಫರ್ಟ್. ಇದು LOC ಹತ್ರ ಇರೋದನ್ನ ಗೈಡೆಡ್ ಮಿಸೈಲ್ ಮೂಲಕ ಇಂಡಿಯನ್ ಆರ್ಮಿ ಚಿಂದಿ ಚಿತ್ರಾನ್ನ ಮಾಡ್ತು ಅಂತ ಹೇಳಿದ್ರೆ 100 ಕಿಲೋಮೀಟರ್ ಒಳಗಡೆ ಇರೋ ಅಂತ ಒಂದು ಬೇಸ್ನ ಉಡಾಯಿಸಿರೋದು ನಮ್ಮ ಇಂಡಿಯನ್ ಏರ್ ಫೋರ್ಸ್. ಅಬ್ಬಾ, ನಿಜವಾಗ್ಲೂ ದಂಗ್ ಬೀಳ್ಬೇಕು ಅಪೋನೆಂಟ್ಗಳು. ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ, ಒಂದು ಇರೋದು ಲೈನು, ತಾಯಿ ಮತ್ತು ತಾಯಿ ನಾಡು ಅಂತ ಬಂದಾಗ ಜಾಗ ಯಾವುದೇ ಆಗ್ಲಿ, ಜನ ಯಾರೇ ಆಗ್ಲಿ, ನುಗ್ಗು ಹೊಡಿಯೋದೇ ನಮ್ಮ ಒಂದು ಗುರಿ ಅಂತ ಹೇಳಿರೋದು, ಅಥವಾ ಆ ತರ ಒಂದು ಸ್ಟೇಟ್ಮೆಂಟ್ ನ ಮಾಡಿರೋದು. ಆಮೇಲೆ ನೋಡಿ ಯಾವ ತರ ಒಂದು ಕ್ಯಾಲ್ಕುಲೇಟಿವ್ ಅಸಾಲ್ಟ್ ಮಾಡಿರೋದು ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್. ಯಾವುದೇ ಸಿವಿಲಿಯನ್ಗೆ ಹಾರ್ಮ್ ಆಗದೆ ಇರೋಂಗೆ ಯಾವುದೇ ಒಂದು ಪಾಕಿಸ್ತಾನ್ ಮಿಲಿಟರಿ ಇನ್ಸ್ಟಾಲೇಷನ್ ಅಥವಾ ಸ್ಟೇಷನ್ ನ ಟಾರ್ಗೆಟ್ ಮಾಡಿಲ್ಲ. ಟಾರ್ಗೆಟ್ ಮಾಡಿರೋದು 9ಕ್ಕೆ 9 ಟೆರರಿಸ್ಟ್ ಕ್ಯಾಂಪ್ಗಳನ್ನ. ಹಾಗಾಗಿ ಯಾರು ಏನು ಕೇಳೋಂಗಿಲ್ಲ, ಹೇಳೋಂಗಿಲ್ಲ. ನೀವು ನಮ್ಮನ್ನ ಅಟ್ಯಾಕ್ ಮಾಡ್ತೀರಾ, ನಾವು ನಿಮ್ಮನ್ನ ಈ ತರ ಅಟ್ಯಾಕ್ ಮಾಡ್ತೀವಿ ಅಂತ ತೋರಿಸಿರೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನ್ ಗೊತ್ತಾ, ಓಕೆ ಆಗಿರೋದಕ್ಕೆ ಇದು ರಿವೆಂಜ್ ಅಂತ ಹೇಳಿದ್ರು ಕೂಡ ಇನ್ನು ಮುಂದೆ ಈ ತರ ಆಗದೆ ಇರೋಂಗ್ ನೋಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಒಂದು ಕಾರ್ಯ ಮಾಡಲೇಬೇಕಾಗಿತ್ತು. ಹಾಗಾಗಿ ಜಾನಿ ಮೂರ್ತಿ ಚಾನೆಲ್ ಇಂದ ಇಂಡಿಯನ್ ಆರ್ಮ್ ಫೋರ್ಸಸ್ಗೆ ಒಂದು ದೊಡ್ಡ ಸಲ್ಯೂಟ್ ಹಾಗೂ ಇಂಡಿಯನ್ ಗವರ್ಮೆಂಟ್ಗೆ ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ